ದಿನ ಈ ಅಮ್ಮನ್ ಬಿಟ್ಟು ಹೇಗಿದ್ದೆ ನೀನು? ನೀನಿಲ್ದೆ ನನ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ನೀನ್ ಬರೋದು ಒಂದು ನಿಮಿಷ ತಡ ಆಗಿದ್ರು ನನ್ ಜೀವ ಏನಾಗ್ತಿತ್ತೋ ಗೊತ್ತಾಗ್ತಿಲ್ಲ. ಸತ್ಯ, ದೇವ್ರ ದೊಡ್ಡವನು. ನಮ್ಮ ಮೀರಾ ಸೇಫ್ ಆಗಿ ಬಂದ್ಲು. ಮೀರಾ ಪುಟ್ಟ, ನೀನಿಲ್ದೆ ನಾವೆಲ್ಲ ಎಷ್ಟು ದುಃಖ ಪಡ್ತಿದ್ವಿ ಗೊತ್ತಾ? ನಮ್ಮ ಮನೆ ಕಳೆದೋಗಿರೋ ಖುಷಿ ಎಲ್ಲ ವಾಪಸ್ ಬಂತು. ನೀವಿಬ್ರು ಯಾಕೆ ಸುಮ್ಮನೆ ಇದ್ದೀರಾ? ಮೀರಾ ಮನೆಗೆ ಬಂದಿರೋದಕ್ಕೆ ಸಂತೋಷ ಪಡೋದು ಬಿಟ್ಟು ಸತ್ಕಿದ್ದೀರಲ್ಲ. ಹೌದು, ಅಣ್ಣ ಇಲ್ಲಿ. ಅವಿ, ಏನಾಯ್ತು ಹೇಳೋ? ಯಾಕಿಬ್ರು ಸುಮ್ಮನೆ ಕೂತಿದ್ದೀರಾ? ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಮಾವೇ ಇಲ್ಲಿ? ಏನಾಯ್ತು? ಮಾತಾಡಿ. ಏನಂತ ಹೇಳಿ, ಆ ಶಾರ್ವರಿ ಅಪ್ಪನ್ನ ಕರ್ಕೊಂಡು ಹೋಗಿದ್ದಾಳೆ. ಏನೋ ಅಣ್ಣನ್ನ ಶಾರ್ವರಿ ಕರ್ಕೊಂಡು ಹೋದ್ಲಾ? ಎಲ್ಲಿಗೆ? ಹೇಗೆ? ಅಮ್ಮ ಅಪ್ಪ ರಾಧಾ ಅವ್ರನ್ನ ಕರ್ಕೊಂಡು ಆ ಶಾರ್ವರಿ ಹೇಳಿದ ಜಾಗಕ್ಕೆ ಹೋಗಿದ್ರು. ಅಣ್ಣ ಈಗ ಶಾರ್ವರಿ ಹಿಡಿತದಲ್ಲಿದ್ದಾನ. ಹಾಗಾದ್ರೆ ಅವಳು ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಲು. ನಾವು ಅಣ್ಣ ಅದಕ್ಕೆ ಇಬ್ರನ್ನೇ ಕಳಿಸಿ ತಪ್ಪು ಮಾಡಿದ್ವಿ. ಅಣ್ಣನ್ನ ಅವಳ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ವಿ. ಇನ್ನೂ ಅವಳನ್ನು ಸುಮ್ಮನೆ ಬಿಡಬಾರ್ದು. ಆ ಶಾರ್ವರಿ ಯಾಕೆ ಹೀಗೆ ಆಡ್ತಿದ್ದಾಳೆ? ಎಷ್ಟು ದಿನ ನಮ್ಮ ಪಾಪನ್ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಸತಾಯಿಸಿದ್ಲು. ಈಗ ನೋಡಿದ್ರೆ ಮಾವನ್ನ. ಇವ್ರದ್ದು ತುಂಬಾನೇ ಅತಿ ಆಯ್ತು. ಶಾರ್ವರಿ ಮಾಧವ್ ಅವ್ರನ್ನ ಯಾಕೆ ಕಿಡ್ನಾಪ್ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವಳ ಉದ್ದೇಶ ಆದ್ರೂ ಏನು? ಅವಳ ದ್ವೇಷ ಇದ್ದಿದ್ದು ಮಾಧವ್ ಅವ್ರ ಮೇಲೆ, ನನ್ನ ಮೇಲೆ. ಆದ್ರೆ ಈಗ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾಳೆ. ಅವಳೇನಾದ್ರೂ ಮಾಧವ್ ಅವ್ರ ಜೀವಕ್ಕೆ ಅಪಾಯ ಮಾಡಿದ್ರೆ? ಅದಕ್ಕೆ ಅಣ್ಣಂಗೆ ಏನೂ ಆಗಲ್ಲ, ನೀವು ನೊಂದ್ಕೋಬೇಡಿ.